ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಪವಕ್ರಮವರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಪರಾಶರಂ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಕವಿಂ ಪುರಾಣಮನುಶಾಸಿತಾರಂ ಅನೋರಣೀಯಾನ್ ಸಮನುಸ್ಮರೇಭ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಕವಿಂ ಸರ್ವಜ್ಞನಾದಂತಹ ಭಗವಂತನನ್ನು, ಪುರಾಣಂ ಹಳಬನಾದರೂ ಮತ್ತೆ ಮತ್ತೆ ಹೊಸತನದ ಜೊತೆಗೆ ಚೆನ್ನಾಗಿ ಬೆರೆತು ಹೊಸತನಕ್ಕೆ ಹೊಂದಿಕೊಳ್ಳುವವನನ್ನು, ಜಗತ್ತಿನ ಎಲ್ಲ ಜಡ ಜೀವಗಳ ವ್ಯವಸ್ಥೆಯನ್ನು ಅದರ ಕರ್ಮ, ಅದರ ಯೋಗ್ಯತೆ, ಅದರ ಸ್ವಭಾವ ಇದನ್ನು ಅನುಸರಿಸಿಕೊಂಡು ನಿಯಮಿಸುವಂತಹ ಅಸಾಧಾರಣವಾದ ಶಾಸ್ತ್ರವನ್ನು ಅಂದ್ರೆ ನಿಯಮಿಸುವ ಶಕ್ತಿಯನ್ನು ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ಪದಾರ್ಥಗಳಿಗಿಂತ ಅತ್ಯಂತ ಸೂಕ್ಷ್ಮನಾಗಿ ಜಗದೊಳಗೆ ಎಲ್ಲೆಡೆ ತುಂಬಿಕೊಂಡಂತಹ ಭಗವಂತನನ್ನು ಯಹ ಸಮನುಸ್ಮರೇತ್, ಯಾರು ಸ್ಮರಿಸುತ್ತಾನೋ, ಅನುಸ್ಮರೇತ್ ಅಂದ್ರೆ ಶಾಸ್ತ್ರದಲ್ಲಿ ಭಗವಂತನನ್ನ ಹೇಳಿದಂತೆಯೇ ಸ್ಮರಿಸಬೇಕು. ನಮ್ಗೆ ದೇವರ ಅರ್ಥ ಆಗಿದ್ದು ಹೀಗೆ, ನನಗೆ ಕಂಡದ್ದು ಹಾಗೆ, ನನಗೆ ದೇವರನ್ನ ಹೀಗೆ ಉಪಾಸನೆ ಮಾಡಬೇಕು ಅಂತಿದೆ ಅಂತ ನಮಗೆ ತಲೆಗೆ ತೋಚಿದ ಹಾಗೆ ಅವನನ್ನ ಸ್ಮರಣೆ ಮಾಡುವುದಲ್ಲ. ಈಗ ಗೀತೆಯಲ್ಲಿ ಭಗವಂತನನ್ನ ಪರಿಚಯ ಮಾಡಿದ ರೀತಿಯಲ್ಲೇ, ಅಂದ್ರೆ ಅವನಿಗೆ ಪಂಚಭೂತ ಶರೀರದ ದೋಷಗಳು ಇಲ್ಲ, ತ್ರಿಗುಣಗಳ ಕೊಳೆ ಆತನನ್ನ ಅಂಟಿಕೊಳ್ಳುವುದಿಲ್ಲ, ಕರ್ಮಗಳ ಬಂಧನ ಆತನನ್ನ ಕಾಡುವುದಿಲ್ಲ, ಸರ್ವಕಾಲದಲ್ಲೂ ಅರಿವಿನ ಮುದ್ದೆಯಾಗಿ ಸರ್ವದಾ ಜ್ಞಾನಾನಂದಮಯನಾಗಿ ಜಗತ್ತಿನ ಎಲ್ಲ ಸಂಗತಿಗಳನ್ನು ಎಲ್ಲ ಕಾಲದಲ್ಲೂ ತಿಳಿದಿರ್ತಾನೆ ಅನ್ನುವ ಏನೇನು ಪ್ರಮುಖವಾದ ಭಗವಂತನ ಬಗೆಗಿನ ಎಚ್ಚರದ ಮಾತುಗಳನ್ನು ಶಾಸ್ತ್ರಕಾರರು ತಪ್ಪಿಯೂ ಕೂಡ ನಾವು ಉಪಾಸನೆಯಲ್ಲಿ ತಪ್ಪಿಸಿಕೊಳ್ಳಬಾರದು ಅಂತ ಹೇಳಿದ್ದಾರೋ ಅಂಥ ರೀತಿಯಲ್ಲೇ ಸಮನುಸ್ಮರೇದ್ಯ ಸರ್ವಸ್ಯ ಧಾತಾರಂ. ಸರ್ವಸ್ಯ ಧಾತಾರಂ ಅಂತಂದ್ರೆ ಎಲ್ಲ ವಸ್ತುಗಳ ಧಾರಣ ಶಕ್ತಿಯಾಗಿರುವಂತಹ ಭಗವಂತನನ್ನು. ಸರ್ವಸ್ಯ ಧಾತಾರಂ ಅದು ಧಾನ್ಯ ಧಾರಣ ಪೋಷಣಯೋಹೋ ಅಂತ ಧಾತು, ತುಂಬಾ ಚಂದದ ಶಬ್ದ ಅದು. ಧಾರಣ ಮತ್ತು ಪೋಷಣ. ಕೆಲವರು ಧಾರಣ ಮಾಡುತ್ತಾರೆ, ಪೋಷಣೆ ಮಾಡ್ಲಿಕ್ಕಾಗುದಿಲ್ಲ. ಕೆಲವರು ಪೋಷಣೆ ಮಾಡುತ್ತಾರೆ, ಆದರೆ ಧಾರಣೆ ಮಾಡುವುದು ಕಷ್ಟ ಆಗುತ್ತೆ. ಆದರೆ ಭಗವಂತ ಸರ್ವಸ್ಯ, ಜಗತ್ತಿನಲ್ಲಿ ಎಷ್ಟು ಜೀವಜಾತಗಳಿವೆಯೋ ಅವು ಎಲ್ಲವನ್ನೂ ಕೂಡ ಪ್ರಾಣದೊಡನೆ ಹಿಡಿದಿಡುವ ಹೊಣೆಗಾರಿಕೆಯನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕಾಲಕಾಲಕ್ಕೆ, ಯಾಕೆಂದ್ರೆ ಯಾವುದೋ ಒಂದು ಪದಾರ್ಥವನ್ನ ಸೃಷ್ಟಿಸುವುದು ದೊಡ್ಡದಲ್ಲ, ಆದರೆ ಸೃಷ್ಟಿಸಿದ ಪದಾರ್ಥವನ್ನ ಆಯಾ ಕಾಲಕ್ಕೆ ಅದಕ್ಕೆ ಏನ್ ಬೇಕು ಅಂತ ನೋಡಿ, ಈಗ ಒಂದು ಗದ್ದೆಯನ್ನ ಚೆನ್ನಾಗಿ ಉತ್ತು ಬೆಳೆಯನ್ನ ತೆಗೆಯುವುದಕ್ಕೆ ಬೇಕಾಗಿ ಬೀಜವನ್ನ ಹಾಕಬಹುದು. ಆದರೆ ಬೀಜ ಹಾಕಿದ್ಮೇಲೆ
15 ದಿವಸದ ತನಕ ಅದ್ರಲ್ಲಿ ನೀರು ಇರಬೇಕು. 15 ದಿವಸ ಆದ್ಮೇಲೆ ನೀರು ಮುಳುಗುವ ಹಾಗೆ ಇರಬಾರ್ದು. ಅದು ಗಿಡಗಳು ಬುಡದಲ್ಲಿ ಮಾತ್ರ ಇರಬೇಕು. ಅಥವಾ ಗಿಡವೇ ಮುಳುಗುವ ಹಾಗೆ ನೀರಿದ್ರೆ ಗಿಡ ಸತ್ತು ಹೋಗುತ್ತೆ. ಗದ್ದೆಯಲ್ಲೆಲ್ಲ ಮೇಲಿನ ಗದ್ದೆಯಿಂದ ಬಂದ ನೀರಿನಿಂದಾಗಿ ಕೆಳಗೆ ಅಕಸ್ಮಾತ್ ನೀರು ಹರಿಯುವ ಪ್ರವಾಹ ಅದು ವಾಪಸ್ಸು ಅಂದ್ರೆ ಹೆಚ್ಚಾಗಿದೆ ಅಂತಂದಾಗ ಪ್ರವಾಹದ ಸಂದರ್ಭದಲ್ಲಿ ನದಿಗಳಲ್ಲೆಲ್ಲ ಉಲ್ಟ ನೀರು ಹರಿಯತ್ತೆ. ಅಂದ್ರೆ ಅಷ್ಟು ವೇಗ ಇರುತ್ತೆ. ಕೆಲವೊಮ್ಮೆ ಬೇಸಿಗೆ ಕಾಲದಲ್ಲಿ ಸಮುದ್ರದ ನೀರೇ ವಾಪಸ್ಸು ನದಿಗೆ ಬರುತ್ತೆ. ಆವಾಗ ನದಿಯ ನೀರು ಕೂಡ ತುಂಬಾ ಲವಣಯುಕ್ತವಾಗಿರುತ್ತೆ, ಉಪ್ಪುಪ್ಪಾಗಿರುತ್ತೆ. ಅಂತಹ ಸ್ಥಿತಿಗಳೆಲ್ಲ ಬಂದಾಗ ಗದ್ದೆಯಲ್ಲೆಲ್ಲ ನೀರು ತುಂಬಿಕೊಂಡ್ರೆ ಆಗ ಅದು ಬೆಳೆ ಹಾಳಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅದನ್ನ ಹೇಗೆ ನೀರು ಖಾಲಿ ಮಾಡಿ ಬೇರೆ ಅಕ್ಕಪಕ್ಕದ ಗದ್ದೆಗಳಿಗೆ ಅದನ್ನ ಹರಿಸ್ಬೇಕು. ಕೆಳಗೆ ಹರಿಯಲ್ಲ. ಕೆಳಗೆ ಹರಿಯದೇ ಇದ್ದಾಗ ಬೇರೆ ದಾರಿ ಮಾಡಬೇಕು. ಅಂತಹ ಧಾತೃಶಕ್ತಿ ಅಂದ್ರೆ ಯಾವ ಹೊತ್ತಿಗೆ ಯಾವ ರೀತಿಯ ಆ ವ್ಯವಸ್ಥೆಯನ್ನ ತಿಳಿದು ಮಾಡುವಂತಹ ಅವಶ್ಯಕತೆ ಬಂದಾಗ ಅದಕ್ಕೆ ಸರಿಯಾಗಿ ಸಿದ್ಧನಿದ್ದು ಪೋಷಣೆ ಮಾಡುವ, ಧಾರಣೆ ಮಾಡುವ, ಎತ್ತಿ ಹಿಡಿಯುವ, ಅದರ ರೂಪ ಹಾಗೆ ಉಳಿಬೇಕು ಅಂದ್ರೆ, ಯಾವುದೇ ಒಂದು ಪದಾರ್ಥದ ರೂಪ ಹಾಗೆ ಉಳಿಬೇಕು ಅಂದ್ರೆ ಆ ಪದಾರ್ಥದ ಒಂದು ರೂಪದಿಂದ ಹಿಂದೆ ಅಣೋರಣೀಯಾನ್ ಅನ್ನುವ ಅಭಿಪ್ರಾಯವನ್ನ ಅಣೀಯಾಂಸಂ ಅತ್ಯಂತ ಸೂಕ್ಷ್ಮವಾದ ವಸ್ತುವಿನಲ್ಲಿದ್ದಾನೆ ಅಂತ ಹೇಳಿದ್ರು. ಸೂಕ್ಷ್ಮ ಮಾತ್ರ ಅಲ್ಲ, ಸ್ಥೂಲವಾದ ಎಷ್ಟೆಲ್ಲ ಬಗೆಯ ಆಕೃತಿಯ ಪದಾರ್ಥಗಳು ಜಗತ್ತಿನಲ್ಲಿ ತುಂಬಿಕೊಂಡಿವೆಯೋ ಅಷ್ಟೂ ಪದಾರ್ಥಗಳ ಆಕೃತಿಯ ವ್ಯವಸ್ಥೆ ಭಗವಂತನ ಆಕೃತಿಯಿಂದ ನಿಂತಿರುತ್ತೆ. ಆದ್ರಿಂದಾಗಿ ಅದು ಧಾರಣೆ ಮಾಡುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಶರೀರಕ್ಕೂ ಕೂಡ ಆ ಶರೀರದ ಅಸ್ತಿತ್ವ ಹಾಗೆ ಉಳಿಯುವುದಕ್ಕೋಸ್ಕರ ಭಗವಂತ ಅದೇ ರೂಪದಿಂದ ನಿಂತು ಆ ವ್ಯಕ್ತಿಯನ್ನ, ವಸ್ತುವನ್ನ ಉಳಿಸ್ತಾನೆ. ಅಂದ್ರೆ ಸೂಕ್ಷ್ಮವಾದ ಅಣೀಯಾಂಸನೇ ಮಧ್ಯಮ ಪರಿಮಾಣದ ವಸ್ತುಗಳಲ್ಲೂ ನಿಂತಿದ್ದಾನೆ. ಮಹತೋ ಮಹೀಯಾನ್ ಅನ್ನುವ ಕಾಲಾಕಾಶಗಳನ್ನೂ ಕೂಡ ವ್ಯಾಪಿಸಿ ನಿಂತಿದ್ದಾನೆ. ಅದರಿಂದಾಗಿ ಅವನ ಚಿತ್ರಣವನ್ನ ಪರಿಪೂರ್ಣವಾಗಿ ಮಾಡುವುದು ಕಷ್ಟ. ಸರ್ವಸ್ಯ ಕಾಲದ ಆಧಾರವೂ ಅವನೇ, ದೇಶದ ಆಧಾರವೂ ಅವನೇ, ವಸ್ತುಗಳ ಆಧಾರವೂ ಅವನೇ, ಜೀವಜಾತಗಳ ಆಧಾರವೂ ಅವನೇ. ಜಡ ಪದಾರ್ಥಗಳನ್ನು ಕಾಲ ಕಾಲಕ್ಕೆ ಹೇಗೆ ಬರಬೇಕು, ಹೇಗೆ ಇರಬೇಕು, ಅದು ಎಷ್ಟು ಕಾಲ ಬಾಳ್ಬೇಕು, ಎಷ್ಟು ಕಾಲಕ್ಕೆ ಅದರ ಮುಕ್ತಾಯ ಆಗ್ಬೇಕು, ಮಧ್ಯದಲ್ಲಿ ಎಷ್ಟು ಜನಕ್ಕೆ ಅದು ಉಪಯೋಗಕ್ಕೆ ಬರಬೇಕು, ಯಾರ ವ್ಯವಸ್ಥೆಗೆ ಅದು ಎಷ್ಟು ಬೇಕೋ ಅಷ್ಟೇ ಸಿಗಬೇಕು, ಅವರ ಕರ್ಮಕ್ಕನುಗುಣವಾಗಿ, ಅವರ ಯೋಗ್ಯತೆಗನುಗುಣವಾಗಿ, ಅವರ ಕಾಲಕ್ಕನುಗುಣವಾಗಿ, ಅವರ ಸ್ವಭಾವಕ್ಕನುಗುಣವಾಗಿ. ಒಂದೇ ಪದಾರ್ಥವನ್ನ ಇಬ್ರು ತಿಂದ್ರೂ ಕೂಡ ಒಬ್ಬ ಬೇಸರಿಸಿಕೊಂಡು ತಿಂದಾಗ ಅವನಿಗೆ ತಿಂದ ಖುಷಿಯೇ ಸಿಗುದಿಲ್ಲ. ಅದೇ ಪದಾರ್ಥವನ್ನ ಇನ್ನೊಬ್ಬ ಬಹಳ ಪ್ರೀತಿಯಿಂದ ಕಣ್ಣು ಒತ್ತಿಕೊಂಡು ಇದು ಪ್ರಸಾದನೋ ಇನ್ನೇನೋ ಅವನಿಗೆ ಕೊಟ್ಟ ಆತ್ಮೀಯರ ನೆನಪನ್ನು ಮಾಡಿಕೊಂಡು ಚಪ್ಪರಿಸಿಕೊಂಡು ಅವನು ತಿಂತಾ ಇದ್ದಾನೆ ಅಂತಂದಾಗ ಅದೇ ಪದಾರ್ಥದಿಂದ ಅವನಿಗೆ ಸಿಗುವಂತಹ ಅತ್ಯಾನಂದವನ್ನು ಕೂಡ ಭಗವಂತನೇ ಅವನ ಯೋಗ್ಯತೆಗೆ ಅನುಸಾರವಾಗಿ ಧಾರಣೆ ಮಾಡಿಸ್ತಾನೆ. ಅದರಿಂದಾಗಿ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ. ಅಚಿಂತ್ಯ ರೂಪ ಅಂದ್ರೆ ಚಿಂತನೆ ಮಾಡಿ ಇಷ್ಟೇ, ಇದಕ್ಕಿಂತ ಆಚೆಗೆ ಏನೂ ಇಲ್ಲ ಅಂತ ಭಗವಂತನ ಬಗೆಗಾಗಲಿ ಭಗವಂತನ ಸೃಷ್ಟಿಯ ಬಗೆಗಾಗಲಿ ಇಲ್ಲಿಯ ತನಕ ಯಾರೂ ಅರಿತು ಮುಗಿಸಿಲ್ಲ. ಯಾವುದೋ ಒಂದೆರಡು ಪದಾರ್ಥಗಳ ಬಗ್ಗೆ ಯಾರೋ ಹೆಚ್ಚಿನ ಅಧ್ಯಯನವನ್ನು ಮಾಡಿ ಈ ಪದಾರ್ಥದ ಆಗುಹೋಗುಗಳ ಬಗ್ಗೆ ನಾನು ಹೇಳಬಲ್ಲೆ ಅನ್ನುವ ಕೆಲವೊಂದು ಪ್ರಸಂಗಗಳು ಬಂದಾಗಲೂ ಸೂಕ್ಷ್ಮ ರೂಪದಲ್ಲಿ ಹೇಳುವುದು ಕಷ್ಟ. ಆದ್ರೆ ಸ್ಥೂಲ ರೂಪದಲ್ಲಿ ಕೆಲವು ಸಸ್ಯಗಳ ವಿಜ್ಞಾನ, ಕೆಲವು ಪ್ರಾಣಿ ತತ್ವಗಳ ವಿಶೇಷತೆ ಇದನ್ನ ಅಧ್ಯಯನ ಮಾಡಿದವರು ಆಯಾ ಪದಾರ್ಥಗಳ ಕಾಲಕಾಲಕ್ಕಾಗುವ ಬದಲಾವಣೆಗಳನ್ನ ಹೇಳಿದ್ರೂ ಕೂಡ ಅದರಲ್ಲಿ ಇರಬಹುದಾದ ಇನ್ನಷ್ಟು ವೆರೈಟಿಗಳ ಬಗ್ಗೆ ಅವರು ಧಾರಣೆ ಮಾಡುವುದು ಕಷ್ಟ. ಆದ್ರೂ ಸ್ವಲ್ಪ ಸ್ವಲ್ಪ ಧಾರಣೆ ಮಾಡಬಹುದು ಅಂತ ಅಂದುಕೊಂಡ್ರೆ ಎಲ್ಲಾ ಪದಾರ್ಥಗಳಲ್ಲಿ
ಇರುವ ಭಗವಂತನ ಅಚಿಂತ್ಯ ರೂಪವನ್ನ ಎಷ್ಟೆಲ್ಲ ಪದಾರ್ಥಗಳು ಲೋಕದಲ್ಲಿದೆಯೋ ಆ ಎಲ್ಲಾ ಪದಾರ್ಥಗಳಲ್ಲೂ ಹೇಗೆ ನೆಲೆಸಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಎಷ್ಟೆಲ್ಲ ಕೆಲಸ ಮಾಡುತ್ತಾನೆ, ಯಾವಾಗದಿಂದ ಇದ್ದಾನೆ, ಏನೆಲ್ಲ ಉಪಯೋಗಗಳನ್ನ ಆ ಪದಾರ್ಥದಿಂದ ಲೋಕಕ್ಕೆ ಜನಕ್ಕೆ ಕೊಡಿಸ್ತಾನೆ, ಎಷ್ಟು ಕಾಲದ ತನಕ ಕೊಡ್ತಾನೆ. ಒಂದು ಪದಾರ್ಥದ್ದೇನೋ ಸ್ವಲ್ಪ ಗಮನ ಇಟ್ಟು ಗಮನಿಸಿದ್ರು ಜಗತ್ತಿನಲ್ಲಿ ಅನಂತ ಪದಾರ್ಥಗಳಿಂದ ಈ ವ್ಯವಸ್ಥೆ ಅನ್ನೋದು ನಿಂತಿದೆ. ಅದನ್ನು ಯಾರು ಕೂಡ ಪೂರ್ತಿ ಚಿಂತಿಸಿ ದೇವರು ಅಂದ್ರೆ ಇಷ್ಟೇ, ದೇವರ ಸೃಷ್ಟಿಯ ವ್ಯವಸ್ಥೆ ಇಷ್ಟೇ, ಇದ್ರ ಆಚೆಗೆ ಇನ್ನೇನು ಇಲ್ಲ ಅಂತ ಯಾರು ಕೂಡ ಹೇಳಲಿಕ್ಕಾಗುದಿಲ್ಲ. ಅದರಿಂದಾಗಿ ಅಚಿಂತ್ಯ ರೂಪಂ ಆದಿತ್ಯ ವರ್ಣಂ. ನಮಗೆ ಒಂದು ರೂಪವನ್ನ ಧಾರಣೆ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಬಣ್ಣ ಇರಬೇಕು. ಬಣ್ಣ ಇಲ್ಲದೆ ಒಂದು ಆಕೃತಿಯನ್ನ ಮನಸ್ಸಿನಲ್ಲಿ ತಂದುಕೊಳ್ಳುವುದೇ ಕಷ್ಟ. ಅದಕ್ಕೆ ಗುಣಗಳ ಪರಿಚಯವನ್ನ ಮಾಡಿಕೊಟ್ಟು, ಅಂದ್ರೆ ಅವನು ಕವಿಯಾಗಿದ್ದಾನೆ, ಹಳಬನಾಗಿದ್ದಾನೆ, ಹೊಸಬನೂ ಆಗಿದ್ದಾನೆ, ಎಲ್ಲ ಪುರಗಳನ್ನು ಅಣತಿ ಒಂದು ಪುರದಿಂದ ಇನ್ನೊಂದು ಪುರಕ್ಕೆ ಜೀವವನ್ನ ಕರ್ಕೊಂಡು ಹೋಗುವವನು ಅವನೇ. ಈ ಶರೀರದ ಕಾರ್ಯಕ್ರಮ ಮುಗೀತಾ, ಈ ಶರೀರದ ಆಗು ಹೋಗುಗಳು ಪ್ರಾರಬ್ಧಗಳು ಎಲ್ಲ ಅಂದ್ರೆ ಈ ಶರೀರದಿಂದ ಆಗಬೇಕಾದ ವ್ಯವಸ್ಥೆ ಕೊನೆ ಆಯ್ತಾ, ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಇಂತ ಸಂಸ್ಕಾರವನ್ನು, ಇಂದ್ರಿಯಗಳನ್ನು, ಮನಸ್ಸನ್ನು ಜೀವದ ಜೊತೆಗೆ ಕರೆದೊಯ್ದು ಮತ್ತೊಂದು ಶರೀರದೊಳಗೆ ಪ್ರವೇಶಿಸುವಂತಹ ಅಸಾಧಾರಣವಾದ ಗುಣ ಅದು ಭಗವಂತನದ್ದು. ಹಾಗಾಗಿ ಅವನನ್ನ ಪುರಾಣ ಅಂತ ಕರೀತಾರೆ ಕೂಡ. ಹಾಗೆ ಯಾರಿಂದಲೂ ಶಾಸನಕ್ಕೊಳಗಾಗದೆ ಅವನ ಶಾಸನವನ್ನ ಅನುಸರಿಸಿಯೇ ಎಲ್ಲರೂ ಶಾಸನ ಮಾಡುತ್ತಾರೆ. ಆದ್ರಿಂದಾಗಿ ಹೀಗೆಲ್ಲ ಗುಣಗಳಿಂದ ಅವನನ್ನ ಚಿಂತಿಸಿದ್ದಾಯ್ತು. ಸಮನುಸ್ಮರೇತ್. ಆದ್ರೆ ಬಣ್ಣ ಹೇಗೆ? ಹೊರಗಿನ ಕಣ್ಣಿಗೆ ಕಾಣುವುದಲ್ಲವಾದರೂ ಮನಸ್ಸಿಗೂ ಒಂದು ಕಣ್ಣಿದೆ ಅಂತ ಆದಾಗ ಕಾಣಬೇಕಾದ ಬಗೆ ಹೇಗೆ ಅನ್ನುವುದನ್ನ ಆದಿತ್ಯವರ್ಣಂ ಅನ್ನುವ ಶಬ್ದದಿಂದ ತಿಳಿಸಿ, ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಎಂದೂ ಕೂಡ ಕತ್ತಲೆಯ ಹತ್ತಿರವೂ ಸುಳಿಯುವವನಲ್ಲ. ಕತ್ತಲೆ ಆತನನ್ನ ಆವರಿಸಿಕೊಳ್ಳುವುದಿಲ್ಲ. ಕತ್ತಲೆಗೆ ಆತ ಹೆದರುವುದಾಗಲಿ, ವ್ಯಥೆ ಪಡುವುದಾಗಲಿ, ಆ ಕತ್ತಲೆ ಆತನನ್ನ ಬಾಧಿಸುವುದಾಗಲಿ ಎಂದೂ ಕೂಡ ಆಗುವುದಿಲ್ಲ. ಪರಸ್ತಾತ್, ಅದು ದೂರ ಅವನಿಂದ. ಎಷ್ಟು ದೂರ ಅಂದ್ರೆ ಎಂದಾದ್ರೂ ಕತ್ತಲೆ ಸೂರ್ಯ ಆಕಾಶದಲ್ಲಿ ನಿಗಿ ನಿಗಿ ಅಂತ ಹೊಳಿತಾ ಇರಬೇಕಾದ್ರೆ ಬಂದು ಆವರಿಸಿಕೊಳ್ಳುವುದು ಅಂತಿದೆಯಾ? ಸಾಧ್ಯವೇ ಇಲ್ಲ. ಕತ್ತಲೆಯನ್ನ ಕರಗಿಸುವಂತಹ ಶಕ್ತಿ ಆ ಬೆಳಕಿಗೆ ಇರುವುದಾದ್ರಿಂದಾಗಿ ಅದು ಸುಳಿಯುವುದೇ ಇಲ್ಲ. ಒಂದು ಮರದ ನೆರಳಾದ್ರೂ ಕೂಡ ನೆರಳಿನಲ್ಲಿ ತೀವ್ರತೆ ಇರುವುದಿಲ್ಲ, ಬಿಟ್ರೆ ಬೆಳಕು ಬೇರೆ ಕಡೆಯಿಂದ ಪ್ರತಿಫಲಿಸಿದ್ದನ್ನ ನಾವು ನೋಡುತ್ತೇವೆ. ಇನ್ನು ದಟ್ಟವಾದ ಕಾಡುಗಳಲ್ಲಿ ಕೆಲವೊಮ್ಮೆ ಸೂರ್ಯನ ಕಿರಣಗಳು ತಲುಪಲೇ ಆಗದಷ್ಟು ದಟ್ಟತೆ ತುಂಬಿದ್ದಾಗ ಕತ್ತಲೆ ಅಂತ ಅನ್ನೋದು ಹಗಲಿನಲ್ಲೇ ಸ್ವಲ್ಪ ಹೊತ್ತು ಕಾಣಬಹುದು. ಮೇಘಚ್ಛನ್ನವಾದಂತಹ ಆಕಾಶ ಕೆಲವೊಂದು ಸರ್ತಿ ಇದು ಬೆಳಿಗ್ಗೆನೋ ರಾತ್ರಿನೋ ಅನ್ನುವ ಭ್ರಮೆ ಹುಟ್ಟಿಸಬಹುದು. ಆದ್ರೂ ಪರಿಪೂರ್ಣವಾದ ಕತ್ತಲೆ ಅಂತನ್ನುವುದೇ ಸೂರ್ಯನಲ್ಲಿ ಎಂದೂ ಕಾಣ ಸಿಗದಿರುವಾಗ ಇನ್ನು ಆ ಸೂರ್ಯನನ್ನೂ ಬೆಳಗುವಂತಹ ಭಗವಂತನ ಹತ್ತಿರ ಕತ್ತಲೆ ಸುಳಿದೀತೆ. ಅಜ್ಞಾನದ ಕತ್ತಲೆಯೂ ಸುಳಿಯಲ್ಲ, ಹೊರಗಿನ ಕತ್ತಲೆಯೂ ಕೂಡ ಭಗವಂತನನ್ನ ಬಾಧಿಸುವುದಿಲ್ಲ ಅನ್ನುವುದನ್ನ ತಿಳಿದು ಉಪಾಸನೆ ಮಾಡಬೇಕು. ಹೀಗೆ ಅನುಸ್ಮರೇ, ಹೀಗೆ ಭಗವಂತನನ್ನ ಚಿತ್ರಿಸಿಕೊಳ್ಬೇಕು ಅಂತ ಕೃಷ್ಣನೇ ಸ್ವತಃ ಕೊನೆಯ ಕಾಲದಲ್ಲಿ ಭಗವಂತನ ನೆನಪಾಗುವುದಕ್ಕಾಗಿ ಸದಾ ತದ್ಭಾವ ಭಾವಿತ ಅಂದ್ರೆ ಧ್ಯಾನ ಹೇಗ್ ಮಾಡಬೇಕು, ದೇವರ ಧ್ಯಾನವನ್ನ ಯಾವ ರೀತಿ ನಡೆಸಬೇಕು, ಯಾವ ಗುಣಗಳಿಂದ ಕೂಡಿರ್ಬೇಕು, ಬಣ್ಣವನ್ನ ಒಂದೇ ಸರ್ತಿಗೆ ಎಲ್ಲವನ್ನು ಗುರುತಿಸಿ ಆಕೃತಿಯ ಜೊತೆಗೆ ಅವನನ್ನು ನಾವು ಚಿತ್ರಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಅದಕ್ಕೆ ಅಚಿಂತ್ಯ ರೂಪಂ ಅಂತ ಹೇಳಿದ್ರು. ಕೇವಲ ಅವನನ್ನ ಬೆಳಕಾಗಿ ಚಿಂತಿಸಬಹುದು ಹೊರತು ಆಕೃತಿಯಿಂದ ಇಂಥ ಚೆಲುವು, ಇಂಥ ಕಣ್ಣು, ಇಂಥ ಮೂಗು, ಇಂಥ ಬಾಯಿ, ಇಂಥ ಶರೀರ, ಇಂಥ ಮೈಕಟ್ಟು, ಇಂಥ ಅದ್ಭುತವಾದ ವ್ಯಕ್ತಿತ್ವ ಅಂತ ಅನ್ನೋದನ್ನ ಲೋಕದಲ್ಲಿ ಯಾವುದೋ ಒಂದು
ನಮ್ಮ ಕಣ್ಣಿಗೆ ಆಕರ್ಷಕವಾಗಿ ಕಂಡದ್ದನ್ನ ದೇವರ ಜೊತೆಗೆ ಹೋಲಿಸಿ ನೋಡಿದ್ರೂ ಕೂಡ ಅದು ಕೇವಲ ನಮ್ಮ ಇಮ್ಯಾಜಿನರಿ ಚಿತ್ರಣವಾಗುತ್ತೆ ಹೊರತು ನಿಜವಾದ ದೇವರು ಹೇಗಿದ್ದಾನೆ ಅಂತ ಅನ್ನೋದನ್ನ ಅಚಿಂತ್ಯವೇ. ಎಲ್ಲ ವಸ್ತುಗಳನ್ನ ಕಂಡಾಗ ಕನಿಷ್ಠ ಪಕ್ಷ ಆ ವಸ್ತುವಿನ ಆಕೃತಿಯಲ್ಲಿ ದೇವತೆಗಳನ್ನ ಭಗವಂತನ ಪ್ರತೀಕಗಳು ತಂದುಕೊಂಡು ನಾವು ವಿಗ್ರಹಗಳಲ್ಲೋ ಅಥವಾ ಸ್ವತಃ ಭಗವಂತನದ್ದೇ ಚಿತ್ರಿಸಿದ ಧ್ಯೇಯ ಮೂರ್ತಿಗಳಲ್ಲಿ ಹೇಗೆ ರೂಪುಗೊಂಡಿದೆಯೋ ಹಾಗೆ ರೂಪುಗೊಳಿಸಿದಂತಹ ಮರದ್ದು, ಲೋಹದ್ದು, ಕಲ್ಲಿನದ್ದು ಪ್ರತಿಮೆಗಳಲ್ಲಿ ಭಗವಂತನನ್ನ ಅಂತೆಯೇ ಅಷ್ಟೇ ಇದ್ದಾನೆ ಅಂತ ಚಿಂತಿಸದೆ ಹಾಗೊಂದೂ ರೂಪದಿಂದ ಇದ್ದಾನೆ ಅಂತ ಚಿತ್ರಿಸಿದ್ರೆ ಆಗ ಅವನ ಸಮಗ್ರ ಚಿಂತನೆ ಅಲ್ಲದೆ ಇದ್ರೂ ಕೂಡ ಯಥಾಶಕ್ತಿ ಚಿಂತನೆಯನ್ನು ನಡೆಸುವುದು ಅನ್ನುವುದು ಶಾಸ್ತ್ರದ ಅಂಬೋಣ. ಅಷ್ಟಾದ್ರೂ ತಿಳ್ಕೊಳ್ಬೇಕು ಅಂತ ಹೀಗೆ ಧ್ಯಾನ ಮಾಡಬೇಕು. ಯಹ ಅನುಸ್ಮರೇ, ಹೀಗೆ ಯಾರು ಧಾರಣೆ ಮಾಡ್ತಾನೋ, ತ್ವಂ ಕವಿಹಿ ಸರ್ವವೇದನಾತ್, ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಬಲ್ಲವನಾದ್ರಿಂದಾಗಿ ಅವನನ್ನ ಕವಿ ಅಂದ್ರು. ಧಾತಾರಂ, ಧಾರಣ ಪೋಷಣ ಕರ್ತಾರಂ, ಧಾರಣೆ ಮತ್ತು ಪೋಷಣೆ ಅನ್ನುವ ಎರಡು ಕರ್ಮಗಳನ್ನು ಕೂಡ ಅತ್ಯಂತ ಅನಾಯಾಸವಾಗಿ ನಡೆಸಬಲ್ಲವನು. ದುಧಾನ್ಯ ಧಾರಣ ಪೋಷಣಯೋಹೋ ಇತಿ ಧಾತೋಹೋ. ಹೇಗೆ ಧಾರಣ ಪೋಷಣ ಕರ್ತಾರ ಅಂತ ಹೇಳಿದ್ರಿಂದ ಅದರ ಧಾತು ದುಧಾನ್ಯ ಧಾರಣ ಪೋಷಣಯೋಹೋ ಇದೆ. ಮುಂದೆ ಹೋಗೋಣ. ಮುಂದೆ ಮುಂದೆ ಧಾತಾ ಧಾತಾ ವಿಧಾತಾ ಪರಮೋತ ಸಂದೃಕ್ ಇತಿ ಶ್ರುತಿ. ಭಗವಂತನನ್ನ ಚಿತ್ರಿಸುವಾಗ ಪರಂ ಆ ಉತ ಸಂದೃಕ್, ಪರಮೋತ. ಧಾತಾ ಅಂದ್ರೆ ಎಲ್ಲವನ್ನು ಧಾರಣೆ ಮಾಡುವವನು. ವಿಧಾತ, ವಿವಿಧ ರೀತಿಯ ಧಾರಣೆ ಪೋಷಣೆಗಳನ್ನ ನಡೆಸುವವನು. ಅಂದ್ರೆ ಚತುರ್ಮುಖನಲ್ಲಿ ಅವನು ಎಷ್ಟು ಕಾಲ ಬಾಳ್ತಾನೋ, ಯಾವ ಕರ್ಮವನ್ನ ನಡೆಸುವದಕ್ಕೋಸ್ಕರ ಆತನ ಸೃಷ್ಟಿಯಾಗಿದೆಯೋ ಆ ಚಟುವಟಿಕೆಯನ್ನ ಅವನಲ್ಲಿ ನಿಂತು ಮಾಡ್ತಾನೆ. ಅದರಿಂದಾಗ ಅವನು ವಿಧಾತ. ಇನ್ನು ವಿವಿಧ ಧಾರಣೆ ಅಂತಂದ್ರೆ ಇಂದ್ರನಲ್ಲಿ ನಿಂತು ಇಂದ್ರನ ಕೆಲಸಗಳನ್ನು, ವಿವಿಧ ಧಾರಣ ಪೋಷಣೆಗಳನ್ನ ಆಯಾ ದೇವತೆಗಳಲ್ಲಿ, ಆಯಾ ರಾಕ್ಷಸರಲ್ಲಿ, ಆಯಾ ಗಂಧರ್ವರಲ್ಲಿ, ಆಯಾ ಮನುಷ್ಯರಲ್ಲಿ, ಆಯಾ ಜೀವಿಗಳಲ್ಲಿ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಮೊದಲಾದ ಎಲ್ಲ ಪದಾರ್ಥಗಳನ್ನು ಕೂಡ ಆಯಾ ಅವುಗಳ ಎಕ್ಸ್ಕ್ಲೂಸಿವ್ ಸ್ವಭಾವ ಏನಿದೆ ಅದನ್ನ ಪ್ರಕಟಿಸುವ ನೆಲೆಯಲ್ಲಿ ಜಗತ್ತನ್ನ ನಿರ್ವಹಣೆ ಮಾಡುತ್ತಾನೆ. ಅದರಿಂದಾಗಿ ವಿಧಾತ. ಪರಮೋತ, ಪರಮೋತ ಅಂದ್ರೆ ಹೆಣೆದುಕೊಳ್ಳುವುದು ಅಂತ ಅರ್ಥ. ಓತಃ ಅಂದ್ರೆ ಪರಂ ಓತಃ, ಜಗತ್ತಿನ ಪ್ರತಿಯೊಂದು ವಸ್ತುವಿನ ಜೊತೆಗೂ ಕೂಡ ಅತ್ಯಂತ ಅದ್ಭುತವಾಗಿ ಹೆಣೆದುಕೊಂಡಿದ್ದಾನೆ. ಯಾವ ಪದಾರ್ಥವನ್ನು ಕೂಡ ಅಯ್ಯ ಅದರ ಬಗ್ಗೆ ನಾನೇನ್ ತಲೆ ಕೆಡಿಸ್ಕೊಳ್ಳೋದು, ಅದು ಆದದ್ದಾಗತ್ತೆ ಹೋದದ್ದು ಹೋಗುತ್ತೆ ಅಂತ ಬಿಟ್ರೆ ಆ ಪದಾರ್ಥಕ್ಕೆ ಅಸ್ತಿತ್ವವೇ ಇಲ್ಲ ಅಂತ ಆಗಿಬಿಡುತ್ತೆ. ಭಗವಂತನ ಕಣ್ಣಳತೆಯೊಳಗೆ ಯಾವುದೂ ಕಣ್ಣಳತೆಯಿಂದ ತಪ್ಪಿಸಿಕೊಳ್ಳುವುದು ಅಂತ ನಾವು ಚಿತ್ರಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅದರಿಂದಾಗಿ ಸಂದೃಕ್, ಹೇಗೆ ಅಂದ್ರೆ ಅವನ ದೃಷ್ಟಿ ಅತ್ಯಂತ ಸೂಕ್ಷ್ಮವಾದದ್ದು, ಅವನ ದೃಷ್ಟಿ ಅತ್ಯಂತ ಅದ್ಭುತವಾದದ್ದು. ಅವನ ದೃಷ್ಟಿ ಕೇವಲ ಒಳಿತಿನ ಕಡೆಗೆ ಮಾತ್ರ ಗಮನ ಇರುತ್ತೆ. ಕೆಟ್ಟದ್ದನ್ನ ತಿಳಿಯುವುದಿಲ್ಲ ಅಂತ ಅರ್ಥ ಅಲ್ಲ, ಗೊತ್ತಾಗುದಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ವಿಶೇಷವಾದ ಆದರ ಆತಿಥ್ಯವನ್ನ ಮಾಡುವಂತಹ ಯೋಚನೆ ಅವನಿಗಿಲ್ಲ. ಅದರಿಂದಾಗಿ ಸಂದೃಕ್, ಭಗವಂತನಿಗೆ ಒಂದು ಒಳ್ಳೆ ಹೆಸರದು ಸಂದೃಕ್. ಅತ್ಯಂತ ಅದ್ಭುತವಾದ ದೃಷ್ಟಿ ಉಳ್ಳವನು ಅಂತ ಅರ್ಥ. ಸಜ್ಜನರ ಮೇಲೆ ವಿಶೇಷವಾದ ಪ್ರೀತಿ ಉಳ್ಳವನು ಅಂತ ಅರ್ಥ. ಸದಿತಿ ಪ್ರಾಣ, ಪ್ರಾಣನ ಮೇಲೆ ಅತ್ಯಂತ ದೃಷ್ಟಿ ಉಳ್ಳವನು ಅಂತ ಅರ್ಥ. ಸತ್ ಅಂತಂದ್ರೆ ವಿಶರಣ ಮಾಡುವಂತಹ, ನಾಶಗೊಳಿಸುವಂತಹ ದುರ್ಗಾರೂಪ, ಅವಳ ಮೇಲೆ ವಿಶೇಷವಾದ ದೃಷ್ಟಿ ಉಳ್ಳವನು ಅಂತ ಅರ್ಥ. ಸತ್ ಅಂತಂದ್ರೆ ಅರಿವು, ಸತ್ ಅಂತಂದ್ರೆ ವಿನಾಶ, ಸತ್ ಅಂತಂದ್ರೆ ಸೃಷ್ಟಿ ಅಂದ್ರೆ ಇರುವಿಕೆ. ಆ ಇರುವಿಕೆಯನ್ನ ಗತಿ
ತಂದು ತೋರಿಸುವವನಾದ್ರಿಂದ ಏನೆಲ್ಲ ಜಗತ್ತಿನ ಕಾರ್ಯಭಾರಗಳಿವೆಯೋ ಅದನ್ನೆಲ್ಲ ಅಚ್ಚುಕಟ್ಟಾಗಿ ನೋಡಿಕೊಂಡು ಅದನ್ನ ಮುಂದುವರೆಸುವವನು ಅನ್ನುವ ಮಾತನ್ನ ಶ್ರುತಿ ಭಗವಂತನ ಕುರಿತಾಗಿ ಧಾತ ವಿಧಾತ ಅನ್ನುವ ಶಬ್ದಗಳ ಮೂಲಕ ಪರಿಚಯಿಸಿದೆ. ಬ್ರಹ್ಮ ಸ್ಥಾಣು ಇತ್ಯಾರಭ್ಯ ತಸ್ಯ ಪ್ರಸಾದಮಿಚ್ಛಂತಿ ತದಾದಿಷ್ಟ ಫಲಾಂ ಗತಿಂ ಇತಿ ಮೋಕ್ಷ ಧರ್ಮೇ. ನಾವು ಮೋಕ್ಷ ಧರ್ಮದ ಶ್ಲೋಕಗಳನ್ನ ನೋಡ್ಬೇಕಿತ್ತು, ಇಲ್ಲಿ ಗೊತ್ತಾಗ್ತಾ ಇಲ್ಲ. ಯಾರಾದ್ರೂ ಈ ಶ್ಲೋಕಗಳನ್ನ ಗಮನಿಸಿದ್ರೆ, ಇದರ ಮಧ್ಯದಲ್ಲಿ ಒಂದಿಷ್ಟು ಶ್ಲೋಕಗಳಿವೆ, ಅದನ್ನ ಹುಡುಕಿ ಗುಂಪಲ್ಲಿ ಸಾಧ್ಯವಾದ್ರೆ ಹಾಕಿ. ನಾನು ಹುಡುಕ್ತೇನೆ, ಸಿಕ್ಕಿದ್ರೆ ನಾನು ಕೂಡ ಅದನ್ನು ಗಮನಿಸ್ತೇನೆ. ಬ್ರಹ್ಮಸ್ಥಾಣು ಇತ್ಯಾರಭ್ಯ ತಸ್ಯ ಪ್ರಸಾದಾದಿಚ್ಛಂತಿ ತದಾದಿಷ್ಟ ಫಲಾಂ ಗತಿಂ. ಅವನ ಪ್ರಸಾದದಿಂದಲೇ ಅವನು ಆದೇಶಗೊಳಿಸಿದಂತಹ ಗತಿಯನ್ನ ಪ್ರತಿಯೊಬ್ಬನು ಕೂಡ ಹೊಂದುತ್ತಾನೆ. ಅದು ದೇವತೆಗಳು, ಮನುಷ್ಯರು, ಯಾವ ಜೀವಜಾತಗಳನ್ನು ಕೂಡ ಬಿಡದೆ ಆತ್ಮೀಯವಾಗಿ ಕಾಣುವಂತಹ ವ್ಯಕ್ತಿತ್ವ ಅದು ಭಗವಂತನದ್ದು ಅಂತ ಹೀಗೆ ಮೋಕ್ಷ ಧರ್ಮದಲ್ಲಿ ಹೇಳಿದ ಮಾತನ್ನ ಹೇಳಿ, ತಮಸಃ ಅವ್ಯಕ್ತಾತ್ ಪರತಸ್ಥಿತಂ. ತಮಸ್ಸು ಅಂದ್ರೆ ತಮೋಭಿಮಾನಿನಿಯಾದಂತಹ ಅವ್ಯಕ್ತ ರೂಪಳಾದಂತಹ ಲಕ್ಷ್ಮಿಗಿಂತಲೂ ಕೂಡ ಪರಸ್ತಾತ್ ಎತ್ತರದವಳು ಅಂತ ಒಂದು ವಿಶೇಷವಾದ ಅರ್ಥವನ್ನ ಆಚಾರ್ಯರು ಇಲ್ಲಿ ಗುಣತ್ರಯ ಸ್ವರೂಪಿಣಿಯಾಗಿ ಜಗತ್ತನ್ನ ತಮಸ್ಸಿನ ವ್ಯವಸ್ಥೆಯ ಒಳಗೆ ಮಾಯೆಯಾಗಿ ನಡೆಸುವವಳು ಆದ್ರಿಂದಾಗಿ ಅವಳನ್ನ ಅವ್ಯಕ್ತಾತ್ ಪರತಸ್ಥಿತಂ, ಅವ್ಯಕ್ತಕ್ಕಿಂತ ಆಚೆಗೆ ಇರುವವಳು ಅಂತ ಅರ್ಥ. ತಮಸಃ ಪರಸ್ತಾತ್ ಇತಿ ಅವ್ಯಕ್ತಂ ವೈ ತಮಃ ಪರಸ್ತಾದ್ಧಿ ತತಃ ಇತಿ ಪಿಪ್ಪಲಾದ ಶಾಖಾಯ. ನೀವು ತಮಸಃ ಅಂತಂದ್ರೆ ಅವ್ಯಕ್ತ ಅಂತ ಅರ್ಥ ಹೇಳಿದ್ರಿ, ನಿಮ್ಮ ಬುದ್ಧಿವಂತಿಕೆಯಿಂದ ಏನು ಅರ್ಥ ಹೇಳಿ ಲಕ್ಷ್ಮಿಗಿಂತಲೂ ದೊಡ್ಡವಳು ಅಂತನ್ನುವ ಒಂದು ನಿಮ್ಮ ಸಿದ್ಧಾಂತಕ್ಕೆ ಪೂರಕವಾದ ಅಂಶವನ್ನ ಇಲ್ಲಿ ಎಳೆದು ತಂದು ಜೋಡಿಸ್ತಾ ಇದ್ದೀರಾ ಅಂತ ಡೌಟ್ ಬಂದ್ರೆ ಅದಕ್ಕೆ ಪಿಪ್ಪಲಾದ ಶಾಖೆಯ ಮಾತೊಂದನ್ನ ಆಚಾರ್ಯರು ಉದಾಹರಣೆಯಾಗಿ ಅಲ್ಲಿಯ ಮಾತನ್ನ ಉಲ್ಲೇಖ ಮಾಡುತ್ತಾ ತಮಸಃ ಪರಸ್ತಾತ್ ಇತಿ. ತಮಸಃ ಪರಸ್ತಾತ್ ಅಂದ್ರೆ ಏನರ್ಥ, ಯಾಕೆ ಈ ವಾಕ್ಯವನ್ನ ಪ್ರಯೋಗ ಮಾಡಿದ್ರು ಅಂದ್ರೆ, ಅನೇಕ ವೇದಗಳಲ್ಲಿ ಭಗವಂತನ ಪರಿಚಯ ಮಾಡಿಕೊಡುವಾಗ ಈ ರೀತಿಯಾದ ಪದಗಳ ಬಳಕೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಬಂದಾಗಲೆಲ್ಲ ಏನ್ ಅರ್ಥ ಮಾಡಿಕೊಳ್ಬೇಕು ಅಂತ ಸ್ವತಃ ಇನ್ನೊಂದು ಶಾಖೆ ತಮಸಃ ಪರಸ್ತಾದಿತಿ. ಇದು ಗೀತೆಯೂ ಕೂಡ ವೇದದ್ದೇ ಸಾರವಾದ್ರಿಂದಾಗಿ ವೇದದಲ್ಲಿ ಹೇಳಿದ ಗುಣವನ್ನ ನನ್ನಲ್ಲಿ ಹೊತ್ತುಕೊಂಡಿದ್ದೇನೆ ಅಂತ ತಿಳಿಸ್ಲಿಕ್ಕೆ ಆದಿತ್ಯ ವರ್ಣಂ ತಮಸಃ ಪರಸ್ತಾತ್ ಅನ್ನೋದು ಒಂದು ಉಪನಿಷತ್ತಿನಲ್ಲಿ ಬಂದ ಮಾತು. ಅದನ್ನು ಹಾಗೆ ಯಥಾವತ್ತಾಗಿ ಇಳಿಸಿ ಇಲ್ಲಿ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ. ತಮಃ ಅಂದ್ರೆ ಯಾವುದು ಅಂದ್ರೆ ಅವ್ಯಕ್ತಂ ವೈ ತಮಃ, ಅವ್ಯಕ್ತ ಅನ್ನುವುದೇ ತಮಸ್ಸು. ಪರಸ್ತಾತ್ ಅಂದ್ರೆ ತತಃ ತಸ್ಮಾತ್ ಅಂತ ಅರ್ಥ, ಅದರಿಂದ. ತತಃ ಪರಸ್ಮಾತ್ ಅದಕ್ಕಿಂತ ಆಚೆಗೆ. ಒಂದು ಪರಸ್ತಾತ್ ತಮಸಃ, ಅದರ ದೆಸೆಯಿಂದಲೇ ಜಗತ್ತಿನಲ್ಲಿ ಈ ಅರಿವುಗೇಡಿತನ ಅನ್ನುವಂತಹ ಲೋಪದೋಷಗಳು ಉಂಟಾಗ್ಲಿಕ್ಕೂ ಅವನೇ ಬೇಕು ಅನ್ನುವುದನ್ನ ತಿಳಿಸುವ ಹಿನ್ನೆಲೆಯಲ್ಲಿ ಪರಸ್ತಾತ್ ತತಃ ಇದು ಪಿಪ್ಪಲಾದ ಶಾಖಾಯ, ಇದು ಪಿಪ್ಪಲಾದ ಶಾಖೆಯಲ್ಲಿ ಬಂದ ಮಾತು. ಇನ್ನು ತಮಃ ಅಂದ್ರೆ ಮೃತ್ಯುರ್ವಾವ ತಮಃ, ಮೃತ್ಯುರ್ವೈ ತಮೋ ಜ್ಯೋತಿರಮೃತಂ ಅಂತ ಮತ್ತೊಂದು ಶ್ರುತಿಯಲ್ಲಿ ತಮಸಃ ಪರಸ್ತಾತ್ ಅಂದ್ರೆ ಮೃತ್ಯುವಿಗಿಂತ ಆಚೆ, ಮೃತ್ಯುವಿನ ಶಕ್ತಿಗಿಂತ ಆಚೆ ಇದ್ದಾನೆ. ಮೃತ್ಯುರ್ವೈ ತಮಃ ಜ್ಯೋತಿರಮೃತಂ, ಬೆಳಕು ಅನ್ನೋದು ಅಮೃತ, ಕತ್ತಲೆ ಅನ್ನೋದು ಅಪಾಯಕರ ಮೃತ್ಯು ಅನ್ನೋದನ್ನ ಹೇಳಿದ್ದನ್ನ ತಮಸಃ ಅಂದ್ರೆ ಕತ್ತಲೆ ಅಂತಾಯ್ತು, ತಮಸ ಅಂದ್ರೆ ಅವ್ಯಕ್ತ ಅಂತು, ತಮಸ ಅಂದ್ರೆ ಮೃತ್ಯು ಅಂತಾಯ್ತು, ತಮಸ ಅಂದ್ರೆ ಅರಿವುಗೇಡಿತನ. ಇಷ್ಟೂ ಅರ್ಥಗಳಲ್ಲಿ ಪರಸ್ತಾತ್ ಆ ಅರಿವುಗೇಡತನದಿಂದ ಆಚೆಗಿರುವವನು, ಅವ್ಯಕ್ತ ಶಕ್ತಿಗಿಂತ ಮೇಲಿರುವವನು, ಮೃತ್ಯುವಿಗಿಂತ ಎತ್ತರದವನು, ಬೆಳಕಿನ ಸ್ವರೂಪದಲ್ಲಿ ಇರುವ ಅಮೃತ ಸ್ವರೂಪನು ಅಂತ. ತಮಸ್ಸಿಗಿಂತ ಆಚೆ ಅಂದ್ರೆ ಮೃತ್ಯುವಿಗಿಂತ ಆಚೆ ಇರುವುದು ಬೆಳಕು, ಮೃತ್ಯುವಿಗಿಂತ ಆಚೆ ಇರುವುದು ಅಮೃತ, ಮೃತ್ಯುವಿಗಿಂತ ಆಚೆ ಇರುವುದು ಪರತತ್ವ. ಹಾಗಾಗಿ ಪರತತ್ವವೆನಿಸಿದ ಭಗವಂತನನ್ನ ಈ ರೀತಿಯಾಗಿ ಅನುಶಾಸೆ,
ಅನುಸ್ಮರೇತ್, ಈ ರೀತಿ ಅವನನ್ನ ಚಿಂತಿಸಬೇಕು ಅನ್ನುವ ಸಂಗತಿಯನ್ನ ಈ ಪದ್ಯದಲ್ಲಿ ಹೇಳಿದ್ರು. ಮುಂದೆ ಆ ಪ್ರಯಾಣದ ಕುರಿತಾದ ಮಾತುಗಳು, ನಾವು ನಮ್ಮ ಪ್ರಯಾಣ ಹೇಗಿರ್ಬೇಕು, ಏನ್ ಮಾಡ್ಬೇಕು, ಅದು ಯಾರಿಗೆಲ್ಲ ಜೀವನದಲ್ಲಿ ಬರುತ್ತೆ, ಯಾರೋ ಒಬ್ರಿಗೆ ಬರುದಾ, ಸಾವು ಯಾರನ್ನೆಲ್ಲ ಆವರಿಸಿಕೊಳ್ಳುತ್ತೆ ಅನ್ನುವ ರೀತಿಯ ಜಿಜ್ಞಾಸೆಗಳಿಗೆಲ್ಲ ಕೃಷ್ಣ ಮುಂದಿನ ಸಾಲಿನಲ್ಲಿ ನಮಗೆ ಅರ್ಥ ಮಾಡಿಸುವುದಕ್ಕೆ ಮಾತುಗಳನ್ನು ಆಡಿದ್ದಾನೆ. ಮತ್ತೆ ಅದನ್ನು ನಾಳೆಯ ಚಿತ್ರಣದಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನುಕೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.